ನಾವೀಗ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಇರತಕ್ಕಂಥದ್ದು ಕಳೆದ 2 ದಿನಗಳಿಂದ ಏನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚಣ ಗ್ರಾಮದಲ್ಲಿ ಕೊಳವೆ ಬಾಯಲ್ಲಿ ಬಿದ್ದಿದ್ದ ಸಾತ್ವಿಕ್ ಅಂತಕ್ಕಂಥ 14 ತಿಂಗಳ ಮಗುವನ್ನು ಸುರಕ್ಷಿತವಾಗಿ ಹೊರತೆಗೆಯಲಾಗಿತ್ತು. 48 ಗಂಟೆಗಳ ಕಾಲ ವೈದ್ಯರ ತೀವ್ರ ನಿಗಾದಲ್ಲಿದ್ದು ಈಗ ಮತ್ತೆ ಆರೋಗ್ಯವಾಗಿ ತಮ್ಮ ಪೋಷಕರ ಮಡಿಲನ್ನು ಸೇರಿ ತಮ್ಮ ಊರಿಗೆ ಮರಳಿದ್ದಾನೆ. ಆ ಕುರಿತು ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಿಜಯಪುರ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇರ್ಬೋದು ಮತ್ತು ವೈದ್ಯರ ತಂಡ ಇದೆ. ಅವ್ರೇನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ ಬನ್ನಿ. ಸರ್, ಈಗ ಸಾತ್ವಿಕ್ನನ್ನ ನೀವು ಕೇಕ್ ಕತ್ತರಿಸಿ ಬೀಳ್ಕೊಟ್ರಿ, ಒಟ್ಟಾರೆಯಾಗಿ ಅವನ ಆರೋಗ್ಯ ಮತ್ತೆ ಮುಂದೆ ಫಾಲೋ ಅಪ್. ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ್ ಮಾಸ್ತಿಗಳು, ಜಿಲ್ಲಾ ಶಸ್ತ್ರಚಿಕಿತ್ಸಕರು ವಿಜಯಪುರ. ಸೊ ಸಾತ್ವಿಕ್ ಇವಾಗ ಭಾಳ ಖುಷಿಯಿಂದ ಬೀಳ್ಕೊಟ್ಟಿವಿ ಅವ್ರಿಗೆ. ಏನಪ್ಪಾ ಅಂದರೆ ಆ ಮಗು ನೋಡಿದ್ರೆ ಎಷ್ಟು, ನಾನು ಹೇಳಿದೆ ವೈದ್ಯರಿಗೆ ಯಾವಾಗ ಖುಷಿ ಆಗುತ್ತಪ್ಪ ಅಂದರೆ ಮಗು ತನ್ನ ರೋಗಿ ಖುಷಿಯಾಗಿ ಬಿಡುಗಡೆ ಹೊಂದಿದಾಗ ಡಿಸ್ಚಾರ್ಜ್ ಆದಾಗ ಭಾಳ ಖುಷಿ ಆಗುತ್ತೆ. ಅದೇ ರೀತಿ ಸಾತ್ವಿಕ್ ಭಾಳ ಖುಷಿಯಿಂದ ನಕ್ಕೋತ ಹೋಗ್ತಾ ಇದೆ. ನೋಡ್ತಿರ್ಬೋದು ನೀವೆಲ್ಲ, ಭಾಳ ಖುಷಿಯಿಂದ ಅವನಿಗೆ ನಮ್ಮೆಲ್ಲ ವೈದ್ಯ ಸಿಬ್ಬಂದಿಯವರಿಗೆಲ್ಲ ಎಷ್ಟು ಧನ್ಯವಾದ ಹೇಳ್ತೀನಿ. ಭಾಳ ಚೆನ್ನಾಗಿ ನೋಡ್ಕೊಂಡ್ರೆ 2-3 ದಿನ ಅವ್ನಿಗೆ ಪ್ರತಿಯೊಂದು ಟ್ರೀಟ್ಮೆಂಟ್ ನೋಡಿದ್ರು, ಪ್ರತಿಯೊಂದು ಕ್ಷಣಕ್ಕೂ ಅವನ್ನ ಕಾಳಜಿ ಮಾಡ್ತಾ ಇದ್ರು. ಆಮೇಲೆ ಅವನಿಗೆ ಇವತ್ತು ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ವೈದ್ಯಕೀಯ ತಂಡದವರು ಎಲ್ಲರೂ ಸೇರಿ ಅವನ್ನೆಲ್ಲರೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಪ್ರತಿಯೊಬ್ಬರು ಪರಿಶೀಲನೆ ಮಾಡಿ ಇವತ್ತು ಬೆಳ್ಕೊಟ್ಟು ಇವನಿಗೆ ಭಾಳ ಖುಷಿ ಆಯಿತು. ಅವನ ಆರೋಗ್ಯ ಭಾಳ ಚೆನ್ನಾಗಿದೆ, ಸಂಪೂರ್ಣವಾಗಿ ಆರೋಗ್ಯವಂತವಾಗಿದ್ದಾನೆ. ಅವನಿಗೆ ನಮ್ಮ ವೈದ್ಯಕೀಯ ತಂಡದವರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಇಲ್ಲ, ನಮ್ಮ ಡಾಕ್ಟರ್ ಸುನೀಲ್ ಇದ್ದಾರೆ, ಅವರು ಕೂಡ ಅವನ ಬಗ್ಗೆ ಒಂದೆರಡು ಮಾತು ಹೇಳ್ತಾರೆ ನೋಡಿ. ಸರ್, ಈಗ ನೀವು 2 ದಿನ ಆ ಮಗುವಿನ ಆಟೋಟೋಪ ಮತ್ತು ನಿಮ್ಮ ಚಿಕಿತ್ಸೆಗೆ ಸ್ಪಂದಿಸುವ ರೀತಿ ಹೇಗಿತ್ತು ಅಂತಕ್ಕಂಥದ್ದು? ನಿಮಗೆ ನಿಜವಾಗಿ ಹೇಳೋದಂತಂದರೆ ಅವನು ಹೊರಗಡೆ ಬಂದ ಮೇಲೆ ಅವನು ಅಲ್ಲಿ ಇದ್ದ ಇಲ್ಲೋ ಅಂತ ನಮಗೆ ಡೌಟ್ ಬರೋ ಥರ ಮಗು ಇತ್ತದು. ಯಾಕಂದರೆ ನಾವು ಸ್ಟಾರ್ಟಿಂಗ್ ಬಂದಾಗಿನ ಇಟ್ಕೊಂಡು ಅವನಿಗೆ ಮಾಡಿದ ಉಪಚಾರಕ್ಕೆ ಅವನು ನೀರಿನ ಅಂಶ ಕಮ್ಮಿ ಆಗಿದ್ದು ಬಿಟ್ಟು ಮತ್ತೇನು ಅಂಥದ್ದು ಮೇಜರ್ ಏನೂ ತೊಂದರೆ ಇದ್ದಿದ್ದಿಲ್ಲ. ಅದು ನೀರಿನ ಅಂಶ ಸರಿ ಮಾಡ್ಕೊಂಡಿವಿ. ಅದಕ್ಕೆ ಅವನು ತುಂಬ ಸ್ಪಂದನೆ ಮಾಡ್ದ. ಅವನದು ಆ್ಯಕ್ಟಿವಿಟಿ ಆಗಲಿ, ಅವನು ಆಹಾರ ತಗೊಳ್ಳೋದಾಗಲಿ ಎಲ್ಲನೂ ಮೊದಲಿನ ಥರನೇ ಆಗಿ ಅವನು ಬೀಳ್ಕೊಟ್ಟಿದ್ದೀವಿ ಅಂತ ನಾನು ಹೇಳ್ತೀನಿ. ನಮ್ಮೊಂದಿಗೆ ಈಗ ಇನ್ನೋರು ವೈದ್ಯರಾದಂಥ ರವಿ ಬಡೋಲ್ ಸರ್ ಇದ್ದಾರೆ. ಸರ್, ಈಗ ಇದೊಂದು ಸ್ಪೆಷಲ್ ಕೇಸ್ ಆಗಿತ್ತು ಈ ನಾರ್ಮಲ್ ಮಕ್ಕಳಿಗಿಂತ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ? ನಮಸ್ಕಾರ ಎಲ್ಲರಿಗೂ. ಈ ಸಾತ್ವಿಕ್ ಮಗು ಈಗ ಹೊಸದಾಗಿ ನಾಮಕರಣ ಮಾಡಿದ್ರೆ ಸಿರ್ಲಿಂಗ್ ಅಂತ, ಇದೊಂದು ವೈದ್ಯಕೀಯ ಚಮತ್ಕಾರ ಅನಿಸುತ್ತೆ. ಆದರೆ ಇದರಲ್ಲಿ ಏನಿದೆ, ನಮ್ಮ ಜಿಲ್ಲಾಡಳಿತ ಮತ್ತು NDRF ತಂಡದಿಂದ ತುಂಬ ಪ್ರಯತ್ನ ಮಾಡಿ 20 ಗಂಟೆಗಳ ಕಾಲ ಪ್ರಯತ್ನ ಮಾಡಿ ಮಗುವನ್ನು ಹೊರಗೆ ತೆಗೆದಿದ್ದಾರೆ. ಮತ್ತು ಆ ಟೈಮಲ್ಲಿ ಅವ್ರಿಗೆ ಮಗುಗೆ ಆಂಬುಲೆನ್ಸನ್ನು ಕೊಟ್ಟಿದ್ದಾರೆ. ಮತ್ತು ತೀವ್ರಗತಿಯಲ್ಲಿ ಸ್ವಲ್ಪ ನಿರಂತರ ಕಾರ್ಯಾಚರಣೆ ಮಾಡಿ ಮಗು ತೆಗೆದ್ರಿಂದ ಮಗುಗೆ ಸ್ವಲ್ಪ ತೊಂದರೆ ಆಯಿತು. ಆದರೆ ಹಾಸ್ಪಿಟಲ್ ಅಡ್ಮಿಟ್ ಆದಮೇಲೆ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಸ್ವಲ್ಪ ಜಾಸ್ತಿ ಅಳೋದು, ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಸ್ಟ್ರೆಸ್ ಆಗಿತ್ತು ಮಗುಗೆ, ಸ್ವಲ್ಪ ತೊಂದರೆ ಆಗಿರುತ್ತೆ. ಯಾಕಂದ್ರೆ 20 ಗಂಟೆಗಳ ಒಳಗಡೆ ಇದ್ದಾಗ ಫಾಲೋಅಪ್ ಒಂದು 5 ದಿನ ಆದಮೇಲೆ ನಾವು ಬಾ ಅಂತ ಹೇಳಿದ್ವಿ ಅವ್ರಿಗೆ. ಸ್ವಲ್ಪ ಕ್ಯಾಲ್ಸಿಯಮ್ಮು, ಆಮೇಲೆ ಐರನ್ ಟಾನಿಕ್ ಅವೆಲ್ಲ ಕೊಟ್ಟಿದ್ದೀವಿ ಈಗ. ಮತ್ತು ಫಾಲೋಅಪ್ ಬಂದಾಗ ಏನೋ ಸ್ವಲ್ಪ ನಾವು ಎಕ್ಸಾಮ್ ಮಾಡ್ತೀವಿ ಮತ್ತೆ ಮಗುಗೆ ಮತ್ತೇನೋ ತೊಂದರೆ ಆಗ್ತಾ ಇದೆ ಅಥವಾ ಏನಂತ. ಇದಿಷ್ಟು ವಿಜಯಪುರ ಜಿಲ್ಲಾಸ್ಪತ್ರೆಯ ವೈದ್ಯರ ತಂಡದ ಪ್ರತಿಕ್ರಿಯೆ. ವಿಜಯಪುರದ ಜಿಲ್ಲಾಸ್ಪತ್ರೆಯಿಂದ ಕ್ಯಾಮರಾ ಪರ್ಸನ್ ಭೀಮು ಜೊತೆ ರಾಜು ಪಾಟೀಲ್, ವಿಸ್ತಾರ ನ್ಯೂಸ್, ವಿಜಯಪುರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.